ನಮಸ್ಕಾರ ಸ್ನೇಹಿತರೆ. ಸುಮಾರು 70 ವರ್ಷಗಳ ಇತಿಹಾಸ ಇದೆ ಈ ಒಂದು ಊರಿಗೆ. ಈ 70 ವರ್ಷದಲ್ಲಿ ಎಷ್ಟೋ ಅಧಿಕಾರಿಗಳು, ಎಷ್ಟೋ ರಾಜಕಾರಣಿಗಳು, ಎಷ್ಟೋ ಪಕ್ಷಗಳು ಬಂದು ಹೋಗಿದ್ದಾವೆ. ಯಾರಿಗೂ ಇದ್ರ ಬಗ್ಗೆ ಯಾರೂ ತೊಂದರೆ ಕೊಟ್ಟಿರಲಿಲ್ಲ. ಇವತ್ತು ಸುಮಾರು 2,000 ಕುಟುಂಬಗಳು, 3,000 ಕುಟುಂಬಗಳು ಈ ಒಂದು ದಿನ್ನೂರು ಗ್ರಾಮದಲ್ಲಿ ವಾಸವಾಗಿದ್ದಾರೆ. 70 ವರ್ಷಗಳಿಂದ ವಾಸವಾಗಿದ್ದಾರೆ. ಎಲ್ಲ ರೀತಿಯ ಸರ್ಕಾರಿ ದಾಖಲೆಗಳು ಕೊಟ್ಟಿದ್ದಾರೆ, ಸರ್ಕಾರದಿಂದ ಆದೇಶ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಕೊಟ್ಟಿದ್ರು ಇವತ್ತು ತೆರವುಗೊಳಿಸುವಂಥ ಕೆಲಸ ಫಾರೆಸ್ಟ್ ಡಿಪಾರ್ಟ್ಮೆಂಟು ಅಲ್ಲ ಅಂತ ಒಂದ್ಸಲಿ ಆಗುತ್ತೆ. ಮತ್ತೆ ಸರ್ಕಾರ ಈ ಒಂದು ಜಾಗವನ್ನು ಮಾಫಿಯಾ ಮಾಡೋದಕ್ಕೋಸ್ಕರ, ಭೂಮಾಫಿಯಾ ಮಾಡೋದಕ್ಕೋಸ್ಕರ ಇವತ್ತು ಕಬಳಿಸ್ಕೊಂಡು ದಲಿತರ ಹತ್ರ ಈ ಒಂದು ಜಾಗವನ್ನು ಕಿತ್ಕೊಂಡು ಐಷಾರಾಮಿ ಬಿಲ್ಡರ್ಗಳಿಗೆ ಕೊಡುವಂಥ ಪರಿಸ್ಥಿತಿ ಇಲ್ಲಿ ಕಂಡು ಬರ್ತಾ ಇದೆ. ಆದ್ದರಿಂದ ಹೇಳೋದಿಷ್ಟೇ, ಇವತ್ತೇನು ಸಾವಿರಾರು ಜನ ಇವತ್ತು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಹಲವಾರು ಸದ್ಯಕ್ಕೆ ಮನೆಗಳಿಗೆ ತಂಡೆಗೆ ಯಾವುದೇ ರೀತಿಯಲ್ಲಿ ಮನೆಗಳ ತಂಡೆಗೆ ಬರಲ್ಲ. ಇರ್ತಕ್ಕಂಥ ಖಾಲಿ ಜಾಗವನ್ನು ತೆರವುಗೊಳಿಸಿ ಖಾಲಿ ಜಾಗವನ್ನು ವಶಪಡಿಸ್ಕೊಂತೀವಿ ಅಂತ ಅನ್ನೋ ಮಾತುಗಳು ಮಾತಾಡ್ತಾ ಇದ್ದಾರೆ. ಈಗಾಗಲೇ ಸುಮಾರು 700 ಚಿಲ್ಲರೆ ಎಕರೆ ಜಮೀನು ಇವತ್ತು ಟೋಟಲ್ ಇರೋದು. ಅದರಲ್ಲಿ KDBಗೆ ಮತ್ತು ಇನ್ನಿತರ ಕಂಪನಿಗಳಿಗೆ, ಭೂಮಾಫಿಯಾಗಳಿಗೆ ಎಲ್ರಿಗೂ ಕೊಟ್ಟಿದ್ದಾರೆ. ಇವತ್ತು ಅವ್ರನ್ನೆಲ್ಲ ಬಿಟ್ಬಿಟ್ಟು ಬಡ ಕುಟುಂಬಗಳನ್ನು, ಬಡ ಮನೆಗಳನ್ನು ತೆರವುಗೊಳಿಸುವಂಥ ಕೆಲಸ ಸರ್ಕಾರಗಳು ಮಾಡ್ತಾ ಇದೆ. ನಿಜವಾಗ್ಲೂ ಇದಕ್ಕೆ ಧಿಕ್ಕಾರ ಹೇಳ್ತೀವಿ. ಇಡೀ ರಾಜ್ಯದ ಜನತೆ ದಯವಿಟ್ಟು ಎಲ್ಲ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಮನೆಯನ್ನು, ಎಷ್ಟು ಮನೆಗಳಿದ್ದಾವೆ, 3,000 ಕುಟುಂಬಗಳಿದ್ದಾವೆ, ಎಲ್ಲ ದಲಿತ ಕುಟುಂಬಗಳೇ. ಇವ್ರಿಗೆ ಈಗಾಗಲೇ ಅವ್ರಿಗೆ ಬರುವಂಥ ಮೀಸಲಾತಿದ ಹಣ ಕೋಟ್ಯಾಂತರ ರೂಪಾಯಿ ಇವಾಗ ಸರ್ಕಾರ ಬೇರೆದಕ್ಕೆ ಉಪಯೋಗಿಸ್ತಾ ಇದೆ. ಅದರಲ್ಲೂ ವಂಚನೆ ಮಾಡ್ತಾ ಇದ್ದಾರೆ ನಮ್ಮ ಈ ಒಂದು ದಲಿತ ಸಮುದಾಯಕ್ಕೆ, ಬಡವರಿಗೆ, ಬಡ ಕುಟುಂಬಗಳಿಗೆ. ಮತ್ತು ಜೊತೆಗೆ ಇವತ್ತು ಇರ್ತಕ್ಕಂಥ ಒಂದು ಉಳುಮೆ ಮಾಡುವಂಥ ಜಾಗಗಳು, ಪಾಪ ನೋಡಿ, ಎಲ್ಲ ಉಳುಮೆ ಮಾಡ್ತಾ ಇರ್ತಕ್ಕಂಥ ಜಾಗಗಳನ್ನು ಸಹ ಇವತ್ತು ಒತ್ತುವರಿ ಮಾಡ್ಕೋಬೇಕು, ಜನರಿಗೆ ಇದು ಮಾಡಬೇಕು ಅಂತ ಇವರೇ ಹೇಳ್ತಾರೆ. 2022ರಲ್ಲಿ ಕಾಡುಗೋಡಿ ಪ್ಲಾಂಟೇಶನ್ ನಮಗೆ ಸೇರೋದಿಲ್ಲ ಅಂತ ಇವರೇ ಹೇಳ್ತಾರೆ. ಮತ್ತೆ ಇವತ್ತು ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಆದೇಶ ತಗೊಂಡು ಬಂದು ಇವತ್ತು ಖಾಲಿ ಮಾಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಸಾರ್ವಜನಿಕರು ಪ್ರತಿಯೊಬ್ಬರೂ ತಾವು ಇದನ್ನು ಎಚ್ಚೆತ್ತುಕೊಂಡು ಈ ಬಡವರಿಗೆ, ಈ ದಲಿತ ದಿನ್ನೂರು ಗ್ರಾಮದ ಜನತೆಗೆ ನ್ಯಾಯ ಕೊಡಿಸುವಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ. ದಯವಿಟ್ಟು ನಾನು ಅಧಿಕಾರಿಗಳೆಲ್ಲ ಕೇಳಿಕೊಳ್ಳೋದೇಶ ಮಾನವೀಯತೆ ದೃಷ್ಟಿಯಲ್ಲಿ ನೀವು ನಿಜವಾಗ್ಲೂ ಇವತ್ತು ಒಳ್ಳೆಯ ಅಧಿಕಾರಿಗಳಾಗಿ ಕೆಲಸ ಮಾಡಿ ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ. ಇವತ್ತೇನಾದರೂ ಬಡವರಿಗೆ ಸರ್ಕಾರಿ ಜಾಗಗಳನ್ನು ಎಷ್ಟು ಭೂಮಾಫಿಯಾಗಳು, ಅಧಿಕಾರಿಗಳು, ರಾಜಕಾರಣಿಗಳು ಎಷ್ಟೆಷ್ಟು ಹಾಕೊಂಡಿದ್ದಾರೆ 1990 ಇಸ್ವಿಯಿಂದ ಇದುವರೆಗೂ, ಅದನ್ನು ಮೊದಲು ಕಿತ್ಕೊಳ್ಳಿ ಮೊದಲು ವಶಪಡಿಸ್ಕೊಳ್ಳಿ, ಆಮೇಲೆ ಈ ಬಡವರ ಕುಟುಂಬಕ್ಕೆ ಬಂದು ಕೈ ಹಾಕಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಜೊತೆಗೆ ಇವತ್ತು ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳಿ, ಬಡವರಿಗೆ ಒಂದು ಶಾಪಕ್ಕೆ ನಿಜವಾಗ್ಲೂ ತಪ್ಪಿಸ್ಕೊಂಡು, ನೀವು ಕಲ್ಲೆಟ್ಕೋ ಗುಂಡೆಟ್ಕೋ ತಪ್ಪಿಸ್ಕೋಬೋದು, ಆದರೆ ಈ ಬಡವರ ಶಾಪಕ್ಕೆ ಮಾತ್ರ ನೀವು ತಪ್ಪಿಸ್ಕೊಳಕ್ಕಾಗಲ್ಲ. ನಿಜವಾಗ್ಲೂ ಅವರು ಶಾಪ ತಟ್ಟುತ್ತೆ. ಇವತ್ತು ಏನಾದರೂ ಅವರು ಮುಗ್ಧರಾಗಿದ್ದಾರೆ, ಅವರು ಎತ್ತೆತ್ಕೊಂಡ್ರೆ ಕೋರೆಂಗೋ ಯುದ್ಧ ಯಾವ ರೀತಿ ಆಯಿತು, 5,000 ಪೇಶ್ವೆಗಳನ್ನು ಬಡ್ದು ಇದು ಮಾಡಿದ್ರು, ಆ ರೀತಿ ಒಂದು ಹೋರಾಟದ ಮುಖಾಂತರ ಈ ಒಂದು ಸರ್ಕಾರಗಳಿಗೆ ಬುದ್ಧಿ ಕಲಿಸುವಂಥ ಕೆಲಸ ಆಗಬೇಕಾಗುತ್ತೆ ರಾಜ್ಯದಲ್ಲಿ. ಇವತ್ತೇನಾದರೂ ಇವತ್ತು ನಿಜವಾಗಲೂ ಕಾಂಗ್ರೆಸ್ ಸರ್ಕಾರ ಇದೆ ಅಂದರೆ ಈ ಒಂದು ಹಿಂದುಳಿದ ವರ್ಗದವರು, ದಲಿತ ಕುಟುಂಬಗಳು, ಅಲ್ಪಸಂಖ್ಯಾತರು ಇವರೇ ಇವತ್ತು ಈ ಒಂದು ಗ್ರಾಮದಲ್ಲಿ ಭಾಸ ಆಗ್ತಾ ಇರೋದು ಇವರೇ. ಅವ್ರೇನಾದರೂ ಮನಸ್ಸಿಗೆ ನಿಮ್ಮ ಸರ್ಕಾರ ಯಾವ ದೊಡ್ಡ ವಿಷಯ ಅಲ್ಲ. ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬಡವರು ತೊಂದರೆಗೆ ಬರಬೇಡಿ ಸ್ವಾಮಿ. ಬಡವರಿಗೆ ಯಾವುದೇ ರೀತಿ ಅನ್ಯಾಯ ಮಾಡೋದಕ್ಕೆ ಬರಬೇಡಿ. ನಿಜವಾಗ್ಲೂ ಬಡವರು ಶಾಪ ತಟ್ಟಿದ್ರೆ ನಿಜವಾಗ್ಲೂ ನಾನು ಒಂದು ಹೇಳ್ತಾ ಇರ್ತೀನಿ ಆಗಾಗ, ನೋಡಪ್ಪ, ಇವತ್ತು ಒಳ್ಳೆ ಸರ್ಕಾರ ಇದೆ, ಒಳ್ಳೆ ಸರ್ಕಾರದಿಂದ ಒಳ್ಳೆ ಅಧಿಕಾರಿಗಳು, MLA MP, ಒಳ್ಳೆ CM ಇದ್ರು, ನಮಗೆ ನ್ಯಾಯ ಕೊಡಿಸೋರು ಅಂತ ಹೇಳ್ಕೊಡ್ತು. ಅಯ್ಯೋ ವಂಶ ಹಾಳಾಗೋಗ, ಇವತ್ತು ನಮ್ಮ ಮಕ್ಕಳನ್ನ ಬೀದಿಗೆ ಹಾಕಿದ್ರಲ್ಲ, ಇವನು ವಂಶ ಉದ್ಧಾರ ಆಗಲ್ಲ ಅನ್ನೋ ಮಾತು ಕೇಳಕ್ಕೆ ಹೋಗ್ಬೇಡಿ. ಬಡವ್ರ ಶಾಪ ನಿಜವಾಗ್ಲೂ ತಟ್ಟುತ್ತೆ. ನಮ್ಮನ್ನೆಲ್ಲ ಬೀದಿ ಮೇಲೆ ನಮ್ಮ ಹೊಟ್ಟೆ ಮೇಲೆ ಹೊಡೆದ್ರಲ್ಲ ಅಂತ ಹೇಳ್ಬಿಟ್ಟು ಆ ಶಾಪ ತಟ್ಟಿದ್ರೆ ನಿಜವಾಗ್ಲೂ ನಿಮ್ಮ ವಂಶ ಪರಂಪರೆನೂ ಆ ಶಾಪ ತಟ್ಟುತ್ತೆ ನಿಮಗೆ. ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮಕ್ಕಳು, ಕುಟುಂಬದವರೆಲ್ಲ ನೋಡ್ತಾ ಇರ್ತೀರ ಅನ್ಕೊತೀನಿ. ಇದನ್ನೆಲ್ಲ ಶೇರ್ ಮಾಡಿ ಸ್ನೇಹಿತರೆ, ಎಲ್ರಿಗೂ ಬುದ್ಧಿ ಕಲಿಸುವಂಥ ಕೆಲಸ ಆಗಲಿ.
ಇವತ್ತು ಇಲ್ಲಿ ಒಂದು ಅನ್ಯಾಯದ ಕೆಲಸ ನಡೀತಾ ಇದೆ. ಇದಕ್ಕೆ ನ್ಯಾಯ ಕೊಡಿಸೋದಕ್ಕೆ ಯಾವ ರಾಜಕಾರಣಿನೂ ಇವತ್ತು ಈ ಕ್ಷೇತ್ರದಲ್ಲಿ MLA ಅಂತ ನಿಂತ್ಕೊಂಡಿದ್ದಾರೆ. ಸುಮ್ಮನೆ ಅವ್ರಿಗೊಂದು ಇದುವರೆಗೂ ಮುಖನೂ ತೋರಿಸಿಲ್ಲ ಈ ಒಂದು ಗ್ರಾಮದ ಬಗ್ಗೆ. ಇಲ್ಲಿ ಯಾವುದೇ ಒಂದು ತೊಂದರೆ ಆಗ್ತಾ ಇದೆ ಅಂತ ಇವತ್ತು ಒಂದು ಬಂದು ಪರಿಶೀಲನೆನೂ ಮಾಡ್ತಾ ಇಲ್ಲ. ಆ ದಾಖಲೆಗಳನ್ನ ತಗೊಬಂದು ಅದನ್ನ ಮಾಡಿ ಅವ್ರನ್ನೆಲ್ಲ ಕಟ್ಟಾಕಿರ್ತಾರೆ. ಒಳಗೊಳಗೆ ರಾಜಕಾರಣಿಗಳೆಲ್ಲ ಕಳ್ರೆ, ಒಂದೇ ಕುಟುಂಬದವ್ರು, ಅವರು ಒಂದೇ ತಟ್ಟೆಯಲ್ಲಿ ತಿಂತಾರೆ, ಮೇಲೆ ಮಾತ್ರ ಆ ಪಕ್ಷ ಈ ಪಕ್ಷ ಅಂತಾರೆ. ಇವರೆಲ್ಲ ಕಳ್ಳರು. ಏನೋ ನಿಜವಾಗ್ಲೂ ನಿಮ್ಗೆ ಮಾನವೀಯತೆ ಇದ್ರೆ ನೀವು ಇಲ್ಲಿಂದ ಓಟ್ಗಳು ತಗೊಂಡಿದ್ರೆ ಇಲ್ಲೆಲ್ಲ ನೀವು ಇಡೀ ಮಾದೇಪುರ ಕ್ಷೇತ್ರ ಇರೋದು ಅದು ಅಪೋಸಿಷನ್ ಮಾಡೋದಕ್ಕೂ ಈ ಎಲೆಕ್ಷನ್ ಕಾರಣ. ನಾನು ನೇರವಾಗಿ ಹೇಳ್ತೀನಿ. ಯಾಕೆ ಗೊತ್ತಾ, ಈ ಒಂದು ಮಾದೇಪುರ ಕ್ಷೇತ್ರ BJP ಕ್ಷೇತ್ರ ಅನ್ನೋ ಲೆಕ್ಕದಲ್ಲಿ ಇದನ್ನ ಮೊದಲು ಟಾರ್ಗೆಟ್ ಮಾಡಿದ್ದಾರೆ. ಇವತ್ತು ನಿಮ್ಗೆ ಓಟ್ ಹಾಕಿದ್ದಕ್ಕೆ ಇವತ್ತು ಬಂದು ಇಲ್ಲಿ ತೆರವುಗೊಳಿಸ್ತಾ ಇದ್ದಾರೆ. ನೀವು ಬಂದು ಇವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಆಗಬೇಕು. ಆದ್ರಿಂದ ನಾವು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ನೀವು ಯಾವುದೇ ಕಾರಣಕ್ಕೂ ಬಡವರಿಗೆ ಅನ್ಯಾಯ ಆಗೋ ರೀತಿ ಮಾಡಬಾರ್ದು, ಬಡವರಿಗೆ ತೊಂದರೆ ಕೊಡುವಂತ ಕೆಲಸ ಆಗಬಾರ್ದು ಅಂತೇಳಿ ನಾವು ಈ ಮೂಲಕ ಕೇಳ್ಕೊಂತೀವಿ ಸ್ನೇಹಿತರೆ. ಎಲ್ಲರೂ ಇದನ್ನ ಸರ್ಕಾರಕ್ಕೆ ಮುಟ್ಟೋ ರೀತಿಯಲ್ಲಿ ಎಲ್ರಿಗೂ ಮುಟ್ಟೋ ರೀತಿಯಲ್ಲಿ ಮಾಡಿ ಇದು ಮಾಡಿ ಮತ್ತೆ ಎಲ್ಲ ಹೋರಾಟಗಾರರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ. ಈ ಒಂದು ದಿನ್ನೂರು ಗ್ರಾಮಕ್ಕೆ ನ್ಯಾಯ ಕೊಡೋದಕ್ಕೆ ಎಲ್ಲರೂ ಒಂದಾಗಬೇಕು ಅಂತೇಳಿ ಎಲ್ಲ ಹೋರಾಟಗಾರರಿಗೆ, ಕನ್ನಡ ಪರ, ಕಾರ್ಮಿಕರ ಪರ, ಮತ್ತೆ ರೈತರ ಪರ ಸಂಘಟನೆಗಳಲ್ಲಿ, ಮತ್ತೆ ಎಲ್ಲ ದಲಿತ ಪರ ಸಂಘಟನೆಗಳಲ್ಲಿ, ಎಲ್ಲ ಮಹಿಳಾ ಒಕ್ಕೂಟಗಳಲ್ಲಿ ಸಂಘಟನೆಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಒಂದು ದಿನ್ನೂರು ಗ್ರಾಮವನ್ನು ಉಳಿಸುವಂತ ಕೆಲಸ ನಾವೆಲ್ಲರೂ ಹೋರಾಟದ ಮೂಲಕ ಉಳಿಸಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊತೀನಿ. ಇಂತಿ ತಮ್ಮ ಕೂಡಿಚಿನಿ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು. ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್, ಜೈ ಅಂಬೇಡ್ಕರ್.